ಚಿತ್ತಪುರ ತಾಲೂಕಿನ ವಾಡಿ ಪಟ್ಟಣದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಬುಧವಾರ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ರಕ್ಷಾಬಂಧನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವಿಕಾರಾಬಾದ್ ಕೇಂದ್ರದ ರಾಜಯೋಗಿನಿ ಬ್ರಹ್ಮಕುಮಾರಿ ಜಗದೇವಿಯವರು ರಕ್ಷಾಬಂಧನದ ಸಂದೇಶ ಸಾರುತ್ತಾ ಮಾತನಾಡಿ, ಪ್ರತಿಯೊಬ್ಬರು ಪ್ರೀತಿ, ಸ್ನೇಹ, ಮಾನವೀಯತೆಯ ಗುಣ ಮೈಗೂಡಿಕೊಂಡು ಮುನ್ನಡೆದರೆ ಜೀವನದಲ್ಲಿ ಸಾರ್ಥಕತೆ ಕಾಣಲು ಸಾಧ್ಯ ಎಂದರು. ನಾವು ಬರೀ ದೇಹವಲ್ಲ, ಆತ್ಮಗಳು, ಪರಮಾತ್ಮನ ಮಕ್ಕಳು, ಪರಸ್ಪರ ಸಹೋದರರ ಸಹೋದರಿಯರು ಎಂಬ ಭಾವನೆಯನ್ನು ಮೂಡಿಸುವುದು ರಕ್ಷಾಬಂಧನದ ಆಧ್ಯಾತ್ಮಿಕ ರಹಸ್ಯವಾಗಿದೆ ಎಂದರು. ಮಹಾನಂದಕ್ಕನವರು, ರಾಜಯೋಗಿನಿ ಬ್ರಹ್ಮಕುಮಾರಿ ಜಯ ಅಕ್ಕನವರು ಹಾಗೂ ಈ ಸಭೆಯಲ್ಲಿ ನಮ್ಮೆಲ್ಲ ಅಕ್ಕ ಅಣ್ಣಂದಿರು ಕೂತಿರ್ತಕ್ಕಂಥ ಎಲ್ರಿಗೂ ನಾನು ರಕ್ಷಾಬಂಧನದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗಾಗಲೇ ನಾವೆಲ್ಲರೂ ಕೇಳಿದ್ದೀರಿ, ನಮ್ಮ ದೇಶ ಹಬ್ಬಗಳ ದೇಶ. ನಮ್ಮ ದೇಶದಲ್ಲಿ ಎಷ್ಟು ಹಬ್ಬಗಳು ಆಚರಿಸ್ತೀವಿ ಅಷ್ಟು ಹಬ್ಬಗಳು ಯಾವ ದೇಶದಲ್ಲಿ ಕೂಡ ಆಚರಿಸೋದಿಲ್ಲ. ಆದರೆ ನಮ್ಮದೇ ದೇಶದಲ್ಲಿ ಆಚರಿಸುವಂಥ ಎಲ್ಲ ಹಬ್ಬಗಳಲ್ಲಿ ಇದೇನು ಹಬ್ಬ ಶ್ರಾವಣ ಮಾಸದಲ್ಲಿ ಆಚರಿಸುವಂಥ ರಕ್ಷಾಬಂಧನದ ಹಬ್ಬ ಏನಾಗಿದೆ, ಇದು ಬಹಳ 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 ಪವಿತ್ರವಾಗಿರ್ತಕ್ಕಂಥ ಹಬ್ಬ ಇದೆ. ಹಾಗೆ ನೋಡಬೇಕಾದ್ರೆ ಪ್ರತಿಯೊಂದು ಹಬ್ಬ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ, ಒಂದು ಮೌಲ್ಯ ಅಥವಾ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಕಲಿತು. ಅದೇ ರೀತಿ ಈ ರಕ್ಷಾಬಂಧನದ ಹಬ್ಬವು ಸಹೋದರಿ ಸಹೋದರರ ಪ್ರೇಮವನ್ನು ಎತ್ತಿ ತೋರಿಸುವಂಥ ಒಂದು ಪವಿತ್ರ ಪರ್ವ ಅಂದರೆ ಅದು ರಕ್ಷಾಬಂಧನ. ಈ ರಕ್ಷಾಬಂಧನ ಹಬ್ಬದಲ್ಲಿ ಇದೀಗ ನಾವು ಕೇಳಿದ್ದೇವೆ, ಎರಡು ಶಬ್ದಗಳನ್ನು ನಾವು ಕೇಳ್ತಾ ಇದ್ದೀವಿ. ಒಂದು ರಕ್ಷಾ, ಇನ್ನೊಂದು ಬಂಧನ. ರಕ್ಷಾ ಅಂದರೆ ರಕ್ಷಾ ಯಾರಿಗೆ, ಎದರಿಂದ ನಮಗೆ ರಕ್ಷಣೆ ಬೇಕು, ಯಾರಿಗೆ ಬೇಕು, ಎದರಿಂದ ನಮ್ಮ ರಕ್ಷಣೆ ಆಗಬೇಕು ಮತ್ತು ಸರ್ವರ ರಕ್ಷಕರು ಯಾರು ಅನ್ನೋದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ಸಂದರ್ಭದಲ್ಲಿ ವಾಡಿ ಕೇಂದ್ರದ ಬಿಕೆ ಸಂತೋಷ್, ಬಿಕೆ ಸುಭಾಷ್, ಬಿಕೆ ರಮೇಶ್, ಪಟ್ಟಣದ ಪ್ರಮುಖರಾದ ಸಿದ್ದಣ್ಣ ಕಲ್ಶೆಟ್ಟಿ, ಭೀಮ್ಶಾ, ಚಂದ್ರಶೇಖರ್ ಪಾಟೀಲ್, ಬಣಮಗಿ, ಮಹಾದೇವ್, ರಾಜಶೇಖರ್ ಹೀಗೆ ಹಲವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಣ್ಣರಾಯ್ ವಿ ಯುಣಿ RJ32 ನ್ಯೂಸ್ ಚಿತ್ತಾಪುರ.